ಹಲೋ, ನನ್ನ ದಲಿತ ಮಿತ್ರರೇ, ಕೆಲವು ವಿಷಯಗಳನ್ನು ದಲಿತ ಹೋರಾಟದಿಂದ, ದಲಿತ ಮೂಲಕದಿಂದ ಆಗಿರೋದ್ರಿಂದ ಕೆಲವು ವಿಷಯಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಇಚ್ಛೆಪಡುತ್ತೇನೆ. 1978ರಲ್ಲಿ ದಲಿತ ಸಂಘರ್ಷ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಲು ಭಾಗವಹಿಸಲು ತೀರ್ಮಾನಿಸಿದೆ. ಅವತ್ತಿನ ದಿನಮಾನಗಳಲ್ಲಿ ಭೂಮಾಲಕರು ಮತ್ತು ದಲ್ಲಾಳಿಗಳ ಅತಿ ಹೆಚ್ಚು ದಲಿತರ ಮೇಲೆ ಮತ್ತು ಶೋಷಿತರ ಮೇಲೆ ನಿರಂತರ ದೌರ್ಜನ್ಯಗಳನ್ನು ಎಸಗುತ್ತಾ ಬರುವಂಥ ಸಂದರ್ಭದಲ್ಲಿ ಅವತ್ತಿನ ದಿನಮಾನದಲ್ಲಿ ಭೂಮಾಲಕರ ವಿರುದ್ಧ, ದಲ್ಲಾಳಿಗಳ ವಿರುದ್ಧ 78ರಲ್ಲಿ ನಾವು DSS ಸಂಘಟನೆಯಲ್ಲಿ ಪಾಲ್ಗೊಂಡು ಹೋರಾಟಗಳು ಮಾಡಿದ್ವಿ. ಅನೇಕ ಹೋರಾಟಗಳು ಮಾಡಿದ್ವಿ. ಆ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಇವತ್ತೆಲ್ಲರೂ ಯಾರು ಇಂಥ ಒಂದು ಕೆಲವು ದುರ್ಘಟನೆಗಳು ನಡೆಯಕತ್ತವಲ್ಲ, ನನ್ನ ಸ್ನೇಹಿತರು ಎಲ್ಲರೂ ಅವತ್ತಿಂದ ಸಂಘಟನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳು, ಅವತ್ತಿಲ್ಲಿದ್ದ ಇಲ್ಲಿವರೆಗೆ ಹೋರಾಟ ಮಾಡುತ್ತಾ ಬಂದಾರ, ಜೀವಂತವಾಗಿ ಆಗಿದ್ದಾರೆ. ಆದರೆ ದುರಂತ, ಕೆಲವೇ 5-6 ವರ್ಷ 10 ವರ್ಷದಲ್ಲಿ ಸಂಘಟನೆ ಸೇರಿ ಹೋರಾಟ ಮಾಡಿ ಜೀವ ಕಳ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಅವತ್ತಿನಂಥ ದಲ್ಲಾಳಿಗಳು, ಅವತ್ತಿನಂಥ ಭೂಮಾಲಕರು, ಪ್ರಭಾವಶಾಲಿಗಳು ಇವತ್ತು ಅಂಥ ಜನ ಏನಿಲ್ಲ. ಸಾಮಾನ್ಯ ವಿಚಾರ ಇರ್ತಕ್ಕಂಥ ಜನ ಭಾಳ ಇದ್ದಾರೆ. ಭೂಮಾಲಕರು ಹಿಂದಕ್ಕೆ ಸರ್ಕೊಂಡಾರ, ದಲ್ಲಾಳಿಗಳು ಹಿಂದಕ್ಕೆ ಸರ್ಕೊಂಡಾರ. ಇವತ್ತು ಇಂಥ ಸಾಮಾನ್ಯ ಜನರ ಜೊತೆಗೆ ನಾವು ಬಾಳ್ತಕ್ಕಂಥ ಸಾಮರ್ಥ್ಯ ನಾವು ಸಂಘಟನೆಗಾರರಲ್ಲಿ ಇಲ್ಲ ಅಂದರೆ ಇದು ಎಲ್ಲಿಗೆ ಹೊಂಟದ? ಇದು ಸಂಘಟನೆ ಈ ಥರ ಯಾಕಾಗ್ತದ? ಮುಂದೆ ಈ ಥರ ಹುಡುಗರು ಈ ಹೋರಾಟದಲ್ಲಿ ಮತ್ತು ನ್ಯಾಯಕ್ಕಾಗಿ, ಹಕ್ಕಿಗಾಗಿ ಕೇಳ್ತಕ್ಕಂಥ ಪರಿಸ್ಥಿತಿ ದಮನಾಗಕತ್ತದ, ಭಯಭೀತಿಗೊಳಿಸಕತ್ತದ. ಇದನ್ನು ಯಾವ ಥರ ಮಟ್ಟ ಹಾಕ್ಬೇಕು, ಯಾವ ಥರ ಚಿಂತನೆ ಮಾಡಬೇಕು, ಹಿಂದಿನವರು ಹೋರಾಟ ಯಾವ ಥರ ಮಾಡಿದರು, ಅವರು ಯಾವ ಥರ ಇಲ್ಲಿವರೆಗೆ ಬದುಕ್ಯಾರ, ಅವ್ರಿಗೆ ಯಾವುದೇ ತೊಂದರೆ ಯಾಕಾಗಿಲ್ಲ ಅಂತಕ್ಕಂಥದ್ದು ಇವತ್ತಿನ ಹೋರಾಟದ ಮಾಡ್ತಕ್ಕಂಥ ಮಕ್ಕಳು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಅಂಥ ಒಂದು ವ್ಯಕ್ತಿಗಳಿಂದ ಕೆಲವುಗಳು ತರಬೇತಿಗಳು ತಗೋಬೇಕು, ಅವ್ರ ಜೊತೆ ಕುಂದಿರಬೇಕು, ಅವರಲ್ಲಿ ಮನಸ್ಕರವಾಗಿ ಅವರಲ್ಲಿ ಕೆಲವು ಚಿಂತನೆಗಳನ್ನು ಹಂಚ್ಕೋಬೇಕು. ಹಂಚ್ಕೊಂಡಾಗ ಬೆಳೀತಕ್ಕಂಥ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ಥರ ಹೋರಾಟ ಮಾಡಬೇಕು, ಯಾವ ಥರ ಹೋರಾಟ ರೂಪಿಸ್ಬೇಕು ಅಂತಕ್ಕದ್ದು ಅವರಲ್ಲಿ ಶಕ್ತಿ ಬರ್ತದೆ. ಅವರು ಮುಂದೆ ಹೋರಾಟ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತದೆ. ಪದೇ ಪದೇ ಈ ರೀತಿ ಘಟನೆ ನಡೆದರೆ ಹೋರಾಟ ಮಾಡ್ತೀವಿ, ಪ್ರತಿಭಟಿಸ್ತೀವಿ, ಏನೆಲ್ಲ ಮಾಡ್ತೀವಿ. ಆದರೆ ಆದಂಥ ಘಟನೆಗೆ ಮತ್ತು ಅವ್ರು ಆದಂಥ ಕುಟುಂಬಕ್ಕೆ ಯಾವತ್ತೂ ಶಾಂತಿ ಸಿಗಲ್ಲ, ಅವ್ರಿಗೆ ನೆಮ್ಮದಿನೂ ಸಿಗಲ್ಲ. ಅವರು ಕಳ್ಕೊಂಬಿಟ್ರು ಮಕ್ಕಳನ್ನ. ಇಂಥ ಮಕ್ಕಳಿಗೆ ಸ್ವಲ್ಪ ಸ್ಟ್ರಾಂಗ್ ಇರೋಂಥ ಮಕ್ಕಳು, ಅವಸರದಲ್ಲಿ ಹೋರಾಟ ಮಾಡ್ತಕ್ಕಂಥ ಮಕ್ಕಳು, ಅಂಥ ಮಕ್ಕಳನ್ನ ನುರಿತ ಹೋರಾಟಗಾರರು ಸ್ವಲ್ಪ ಕರೆದು ಅವರಿಗೆ
ನಾವು ಹೆಂಗೆ ನಡೆದು ಬಂದ್ವಿ, ಯಾವ ಥರ ಹೋರಾಟ ಮಾಡಿದ್ವಿ, ಎಂತೆಂಥವ್ರ ವಿರುದ್ಧ ಹೋರಾಟ ಮಾಡಿದ್ವಿ, ನಾವು ಜಯಶಾಲಿ ಆಗಿ ಬಂದ್ವಿ. ನೀನು ಈ ಥರ ಒಂದು ಪ್ಲಾನಿಂಗ್ ಹಾಕ್ಕೊಂಡು ಹೋರಾಟ ಮಾಡ್ಕೊಂತ ಈ ಥರ ಹೋಗ್ಬೇಕಂತ ಹೇಳ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಇನ್ನು ಈಗ ಅಂಬಣ್ಣ ಹರ್ಲಿಯವರು ಇರ್ಬೋದು, ಆರ್ ಬೇರೆಯವರು ಇರ್ಬೋದು, ನಾವು ನನ್ನ ಒಂದು ಸಮಕಾಲದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಆರ್ ರಾಂಪುರ ಇರ್ಪಕ್ಷ ಇರ್ಬೋದು, ಇಂದಿನ ಹೋರಾಟದಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ಉರ್ಕಂತಪ್ಪ ಇರ್ಬೋದು, ಆಂಜನೇಯ ಇರ್ಬೋದು, ಮತ್ತು ಹನುಮದಾಸ್ ಇರ್ಬೋದು, ಆನಂದ ಭಂಡಾರಿ ಇರ್ಬೋದು, ಪಾಮಯ್ಯ ಮುರಾಯರ್ ಇರ್ಬೋದು, ಈತ ಮಾನಸಯ್ಯ ಇರ್ಬೋದು, ಇವರೆಲ್ಲರೂ ಅನೇಕ ಜೊತೆಗೆ ಅವ್ರ ಜೊತೆಗೆ ನಾನು 1978 ಹೋರಾಟ ಮಾಡಿದ್ದೀನಿ. ಮೆದಿಕನಾಳದ ಹೋರಾಟದಲ್ಲಿ ಇದ್ದೀನಿ. ಅಲ್ಲಿ ಕೆರೆಯಲ್ಲಿ ಧರಣಿ ಮಾಡಿದ್ವಿ 17 ದಿನ. ಅದೆಲ್ಲ ಮಾಡಿದ್ವಿ. ನಾವು ಎಲ್ಲರ ಜೊತೆಯಲ್ಲಿ ಹೋರಾಟ ಮಾಡ್ಕೊಂತ ಬಂದ್ವಿ. ಕಿರ್ಲಿಂಗಪ್ಪನವರು ಮತ್ತು ಒಡೆಯರಾಜನವರು ಅನೇಕ ಹೋರಾಟಗಾರರು. ನಾವು ಇವತ್ತಿಗೆ ಯಾರೂ ಇಂಥ ಒಂದು ದುರ್ಘಟನೆಗೆ ಬಲಿ ಆಗಲಿಲ್ಲ. ಅವ್ರಿಗೆ ಕೆಲವು ಸಾವಿನಿಂದ ಅವರಿಗೆ ಆರೋಗ್ಯ ಅನಾನುಕೂಲವಾಗಿ ಆರೋಗ್ಯ ಸ್ಥಿತಿಗೆಟ್ಟು ತೀರಿದ್ರು ಹೊರತಾಗಿ ಯಾರೂ ಈ ಥರ ಒಂದು ಘಟನೆಗಳಿಗೆ ಒಳಗಾದ್ದು ವಿಚಾರ ಬರಲಿಲ್ಲ. ಮಾನವಿಯಲ್ಲಿ ಮದಲಾಪುರದೊಂದು ಹಂಗೆ ಆಯಿತು, ಇವತ್ತು ದೇದೂರು ತಾಲೂಕಿನಲ್ಲಿ ಹಂಗೆ ಆಯಿತು. ಇದು ಯುವಕರಿಗೆ ಮುಂದೆ ಬರೋಕ್ಕೆ ಭಾಳ ತೊಂದರೆ ಆಗ್ತದೆ. ಇಂಥ ಹೋರಾಟದಲ್ಲಿ ಭಾಗವಹಿಸೋಕ್ಕೆ ತೊಂದರೆ ಆಗ್ತದೆ. ಇಂಥವ್ರಿಗೆ ತರಬೇತಿ ನೀಡ್ತಕ್ಕಂಥ ಕೆಲಸ ಆಗಬೇಕು. ತರಬೇತಿ ಶಿಬಿರ ಏರ್ಪಡಿಸ್ಬೇಕು. ಆ ಶಿಬಿರದಲ್ಲಿ ಏರ್ಪಡಿಸಿ ಹೋರಾಟದ ರೂಪರೇಷೆಗಳು, ಗ್ರಾಮದಲ್ಲಿ ನಡ್ಕೊಂಬಂಥ ರೀತಿಗಳು ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಮಾಡಿದರೆ ಆ ಮಕ್ಕಳು ಇಂಥ ಒಂದು ಅಪಾಯದಿಂದ ತಪ್ಪಿಸೋಕ್ಕೆ ಚಾನ್ಸ್ ಇರ್ತದೆ. ಈ ಥರ ಮಕ್ಕಳು ಬಲಿಯಾಗೋದ್ರಿಂದ ಸಮಾಜಕ್ಕೆ ಮತ್ತು ಶೋಷಿತ ವರ್ಗಕ್ಕೆ ನಮ್ಮಂಥ ಹೋರಾಟಗಾರರಿಗೆ ಭಾಳ ದುಃಖ ಅನಿಸಕತ್ತದ. ಇದು ಆಗಬಾರ್ದು. ಯಾಕಂದರೆ ನನಗೆ ಭಾಳ ನೋವುಂಟ ಮಾಡಕತ್ತದ. ನನಗೆ 68 ವಯಸ್ಸು ಆದರೂ ಕೂಡ ನಾವು ಹೋರಾಟದಿಂದನೇ ಬಂದೀನಿ. ಎಂಥ ಭೂಮಾಲಕರು ಇರ್ದೇ ಫೈಟ್ ಮಾಡೀನಿ. ಆದರೆ ಅವರಿಂದ ಯಾವ ಥರ ತಪ್ಪಿಸಬೇಕು, ಅವ್ರನ್ನ ಯಾವ ಸಂದರ್ಭದಲ್ಲಿ ಮಟ್ಟ ಹಾಕ್ಬೇಕು ಅಂತಕ್ಕ ಶೈಲಿ ನಾವು ಸಂಘಟನೆಯವ್ರು ಕಲಿಲಿಲ್ಲ ಅಂದರೆ ನಾವು ಇಂಥ ದುರ್ಘಟನೆಗೆ ಈಡಾಗ್ತೀವಿ. ಅಹಂಕಾರ ಅಂತಕ್ಕದ್ದು, ಮಬ್ಬು ಅಂತಕ್ಕದ್ದು ಸಂಘಟನೆಯಲ್ಲಿ ಇರಬಾರ್ದು. ಮೈ ತುಂಬ ಕಣ್ಣಿರ್ಬೇಕು. ಹೋರಾಟ ಅಂದರೆ ಅದು ಹೂವಿನ ಹಾಸಿಗಿದ್ದಂಗೆ ಅಲ್ಲ, ಅದು ಮುಳ್ಳಿನ ಮೇಲೆ ನಡೀತಕ್ಕಂಥ ಅದು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ತಪ್ಪಿಲ್ಲ. ಈ ಭೂಮಾಲಕರದು ಮತ್ತು ಇವು ಶೋಷಿತ ವರ್ಗದ ಮೇಲೆ ದರ್ಬಾರ ನಡೆಸ್ತಾ ಅಂಥದ್ನೇ ಮಟ್ಟ ಹಾಕ್ತಂಥ ಸಮಾಜ ಇದು. ಅಂತಾಗ ನಾವು ಯಾಕೆ ಎಚ್ಚೆತ್ತುಕೊಳ್ಬೇಕು, ಪ್ರತಿಭಟಿಸ್ಬೇಕು. ನಮ್ಮ ಹಕ್ಕಿಗಾಗಿ ನಾವು ಪ್ರತಿಭಟಿಸ್ಬಾರ್ದಂತಲ್ಲ. ಅದನ್ನು ಯಾವ ರೀತಿ ಪ್ರತಿಭಟಿಸ್ಬೇಕು, ಅದನ್ನು ಯಾವ ರೀತಿ ನಾವು ನ್ಯಾಯ ತಗೋಬೇಕು, ಯಾವ ರೀತಿ ನಾವು ಮುಂದೆ ಹೋಗ್ಬೇಕಂತಕ್ಕದ್ದು ಕಲಿಬೇಕು. ಅದು ಬಿಟ್ಟು ಸ್ವಲ್ಪ ಏನಾದರೆ ಒಂದು ಸ್ವಲ್ಪ ಏನೋ ಒಂದು ನಮ್ಮ ಜನಸಾಮಾನ್ಯರು ನಾವು ಏನಾರು ಮಾಡೋಕ್ಕೆ ಹೋದರೆ ಮೇಲ್ವರ್ಗದವರು, ಭೂಮಾಲಕರು ಇಂಥವರೆಲ್ಲ ಸಹಿಸಕ್ಕಲ್ಲ. ಅವತ್ತಿಗೂ ಸಹಿಸಲ್ಲ, ಇವತ್ತಿಗೂ ಸಹಿಸಕ್ಕಲ್ಲ. ಅವರು ಸಹಿಸಬೇಕಾದ್ರೆ ಅವ್ರು ಗುಲಾಮರಾಗಬೇಕಂತ ಹೇಳ್ತಕ್ಕಂಥ ಮಾತಲ್ಲ ನಂದು. ಅವರು ಚಟುವಟಿಕೆಗಳು ಯಾವ ಥರ ಇದಾವ, ಅವ್ರ ಮೆಂಟಲಿಟಿ ಯಾವ ಥರ ಅದ, ನನ್ನ ಬೆಳೆದು ಬಂದ ದಾರಿ ಅವ್ರು ಸಹಿಸ್ತಾರ, ಅವರು ಸಹಿಸೋಕ್ಕಿಲ್ಲ ಅಂತಕ್ಕಂಥ ಅವ್ರ ಮೆಂಟಾಲಿಟಿನೇ ತಿಳ್ಕೋಬೇಕು. ಅವ್ರ ಮೆಂಟಾಲಿಟಿ ಯಾವ ಥರ ಅದ ಅಂತಕ್ಕಂಥ ತಿಳ್ಕೋಬೇಕು. ಆ ಮೆಂಟಾಲಿಟಿಯಿಂದ ಪರ್ಯಾಯ ವ್ಯವಸ್ಥೆನ ನಾವು ರೂಪಿಸ್ಕೊಂಡು ಅದರಿಂದ ಬಚಾವಾಗ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಂತ ಹೇಳ್ತೀನಿ. ಯಾಕಂದರೆ ನಾವು ಹೋರಾಟದಿದ್ದೇ ಬಂದೀನಿ.
ನಾನು 78ರಲ್ಲಿದ್ದ ಹೋರಾಡಲಿದ್ದು ಬಂದೇನೆ. ಎಲ್ಲರ ಜೊತೆಗೆ ಕೆಲಸ ಮಾಡಿ ನಾನು. ಕೆಲವರು ಅವ್ರ ಹೆಸರು ನನಗೆ ಈಗ ಭಾಳ ನೆನಪು ಬರಲ್ಲ. ಭಾಳ ಜನಾಂಗದ ಜೊತೆಗೆ ಹೋರಾಟ ಮಾಡಿ. ಫಕೀರಪ್ಪ ಇರ್ಬೋದು, ಈಗ ಫಕೀರಪ್ಪ ಕುರ್ಡಿ ಫಕೀರಪ್ಪ ಅಂತೇಳಿ ಒಳ್ಳೆಯ ಹಾಡುಗಾರ, ಒಳ್ಳೆಯ ಸಾಹಿತಿಗಾರ. ಯಾರು ಇಂಥವ್ರು ದುರ್ಘಟನೆಗೆ ಬಲಿ ಆಗಲಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಇದು ಯಾಕೆ ನಡೆಯಕತ್ತದ, ಈ ಥರ ಯಾಕೆ ಆಗ್ತದ ಅಂತಕ್ಕದ್ದು ದಲಿತ ಸಂಘಟನೆಗಾರರು, ಬುದ್ಧಿಜೀವಿಗಳು, ಚಿಂತಕರು ಇದನ್ನು ಸ್ವಲ್ಪ ಹೋರಾಟ ಒಂದು 3 ದಿನ 4 ದಿನ 5 ದಿನ 6 ದಿನ 8 ದಿನ ಹೋರಾಟ ಮಾಡಿ ಕೈ ಬಿಡ್ತೀವಿ. ನಾವು ಮಾನವೀಯದ ಹೋರಾಟ ಮಾಡಿದ್ವಿ, ಈಗಾಗಲೇ ಅದನ್ನು ಮರ್ತೋಗಿಬಿಟ್ರು. ದೇದ್ರದ್ದು ಹೋರಾಟ ಮಾಡ್ತೀವಿ, ಇನ್ನೊಂದು ತಿಂಗಳದಾಗ ಮರ್ತೋಗಿಬಿಡ್ತೀವಿ. ಆದರೆ ಬೆಳೀತಕ್ಕಂಥ ಯುವಕರಿಗೆ ನುರಿತಂಥ ಹೋರಾಟಗಾರರು, ದಲಿತ ಹೋರಾಟಗಾರರು, ಸಂಘಟನೆ ಕಟ್ಟಿದ ಹೋರಾಟಗಾರರು, ಇವರು ಅಲ್ಲಲ್ಲಿ ಶಿಬಿರ ಏರ್ಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಅವ್ರಿಗೆ ಯಾವ ಥರ ಹೋರಾಟದಲ್ಲಿ ಧುಮುಕಿದ್ರೆ ನೀವು ಯಾವ ಥರ ಹೋರಾಟ ಮಾಡಬೇಕು, ಯಾವ ಥರ ಫೈಟ್ ಮಾಡಬೇಕು, ಯಾರ ಜೊತೆ ಕಟ್ಟಬೇಕು, ಯಾರ ಜೊತೆಗೆ ಯಾವ ಥರ ಇರಬೇಕು ಅಂತಕ್ಕದ್ದು ಸಲಹೆ ಕೊಡ್ತಕ್ಕಂಥ ಕೆಲಸ ನಿರಂತರ ನಡಿಬೇಕು. ಇದು ನಡೆದಾಗ ಇಂಥ ಅಪಘಾತಗಳನ್ನು ತಡೆಯೋಕ್ಕೆ ಸಾಧ್ಯ ಆಗ್ತದೆ. ಇಂಥದನ್ನು ಕಾರ್ಯಾಗಾರವನ್ನು ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಯಾವ ಬೆಳೀತಕ್ಕಂಥ ಯುವಕರನ್ನ ಒತ್ತಡ ಸೇರಿಸಿ ಅವರಿಗೆ ತರಬೇತಿ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳುತ್ತಾ, ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ. ಹೋರಾಟದಲ್ಲೇ ರಕ್ತಗತ ನನ್ನಲ್ಲಿ ಇರ್ತಕ್ಕಂಥದ್ದು. ಶೋಷಣೆಗೆ ಒಳಗಾದಂಥ ಜನ ನಾವು. ಶೋಷಣೆಯಿಂದ ಎದ್ದು ಬರ್ತಕ್ಕಂಥ ಕೆಲಸ ನಾವು ಅನೇಕ ಕೆಲಸಗಳು ಮಾಡಿವಿ. ಅನೇಕ ಮಿತ್ರರ ಜೊತೆಗೆ ಅನೇಕ ಹಿರಿಯರು, ಅಣ್ಣವರು ಇದ್ದಾರೆ, ತಮ್ಮನವರೂ ಇದ್ದಾರೆ. ಅವರೆಲ್ಲರ ಜೊತೆಗೆ ನಾನು ಕೆಲಸ ಮಾಡಿದವನಿದ್ದೀನಿ. ನನ್ನ ಪರ್ಯಾಯಕ್ಕೆ ಅನುಭವಕ್ಕೆ ಬಂದದ್ದು ನನ್ನ ಅನಿಸಿಕೆ ಸ್ವಲ್ಪ ಹಂಚ್ಕೋಬೇಕಂತ ಆಯಿತು. ನನಗೆ ಸ್ವಲ್ಪ ದುಃಖನೂ ಆಯಿತು. ಮೀಡಿಯಾವು ನೋಡಿದೆ, ಭಾಳ ಕಷ್ಟ ಅನ್ಸಕತ್ತದ. ಇದು ಈ ಥರ ಆದರೆ ಹೆಂಗಪ್ಪ ಜೀವನ ಇದು? ನಾವು ಆ ಕಾಲಕ್ಕೆ ಹೋರಾಟ ಮಾಡಿದ್ದೀವಿ. ನೋಡಿದರೆ ನಮ್ಗೆ ಹಳ್ಳಿಗಳಲ್ಲಿ ಎಷ್ಟು ರಕ್ಷಣೆ ಇರ್ತಿತ್ತು. ಪೊಲೀಸರು ನಾವು 10 ಮಂದಿ ಇದ್ದರೆ 3 ವ್ಯಾನ್ ಇರ್ತದವು ನಮ್ಮಿಂದ. 10 ಮಂದಿ ನಾವು ಹೋರಾಟಗಾರ ಇರ್ತಿದ್ವಿ, 3 ವ್ಯಾನ್ ಇರ್ತಿದ್ವು. ಮತ್ತು ಪಾದಯಾತ್ರೆ ಮೂಲಕ ಹಳ್ಳಿಗಳಲ್ಲಿ ಜಾಗೃತಿಗೊಳಿಸ್ತಿದ್ವಿ. ಅಂಥ ಒಂದು ಹೋರಾಟ ಹಳ್ಳಿಗೆ ನಾವು ನಡ್ಕೊಂತ ಹೋಗಿ, ಸೈಕಲ್ ಮುಖಾಂತರ ಹೋಗಿ ಜನಜಾಗೃತಿಗೊಳಿಸ್ತಕ್ಕಂಥ ಕೆಲಸ ನಾವು ಅವತ್ತು ಮಾಡಿದ್ವಿ. ಅಂಬಣ್ಣ ಅರ್ಲಿಯವರು ಕೂಡ ಇವತ್ತು ಹಾಡಿನ ಮುಖಾಂತರ, ಡ್ಯಾನ್ಸ್ ಮುಖಾಂತರ, ಕುಣಿತ ಮುಖಾಂತರ, ಕಲೆ ಮುಖಾಂತರ ಇವತ್ತು ಹಳ್ಳಿ ಹೋಗಿ ಅಲ್ಲಿಗೆ ತಮ್ಮ ಬಾರಿಸುತ್ತಾ ತಪಟೆ ಬಡಿತಾ ಇವತ್ತು ಗೆಜ್ಜೆ ಕಟ್ಕೊಂಡು ಇವತ್ತು ಅನೇಕ ವೇಷಗಳು ಹಾಕ್ಕೊಂಡು ಭೂಮಾಲಕರು ಏನೇನು ನಮ್ಮ ಶೋಷಿತ ಜನರನ್ನ ಯಾವ ಥರ ಬಳಸ್ಯಂತಾರ, ಯಾವ ಥರ ದುಡಿಸ್ಯಂತಾರ, ಯಾವ ಥರ ನಮ್ಮನ್ನ ಶೋಷಣೆಗೆ ತಳ್ಳುತ್ತಾರ ಅಂತಕ್ಕಂಥ ವಿಚಾರ ಅಂಬಣ್ಣ ಅರ್ಲಿಯವರು ಭಾಳ 84-85 ಸಮಯದಲ್ಲಿ ಸಾಕಷ್ಟು ಹಳ್ಳಿಗಳು ತಿರುಗಾಡಿದರು. ಪಾಪ ಅವರು ಭಾಳ ಮಾಡಿದರು. 93 ತನಕ ನಾವು ನೋಡಿದ್ವಿ. ಆ ನಂತರ ಅವರು ಯಾವುದೋ ಕಾರಣದಿಂದ ಜೈಲಿಗೆ ಹೋದರು. ಆವತ್ತಿನಿಂದ ಅದು PVK ಅಂತಕ್ಕದ್ದು ಒಂದು ಸಂಘಟನೆ ಇತ್ತು. ಆ ಸಂಘಟನೆಯಿಂದ ಅದು ಬ್ಯಾನ್ ಆಯಿತು. ಆ ಬ್ಯಾನರ್ಗಳು ಇನ್ನೂ ನನ್ನ ಮನೇಲಿ ಇದ್ದಾವ. ಅಂಬಣ್ಣ ಅರ್ಲಿಯವರು ತಗೊಂಬಂದು ವಾಲ್ ಪೋಸ್ಟರ್ ಹಚ್ತಕ್ಕಂಥದ್ದು ಬ್ಯಾನರ್ಗಳು ಇವತ್ತು ನನ್ನಲ್ಲಿ ಇದ್ದಾವೆ. ನನ್ನಲ್ಲಿ ಇನ್ನೊಂದು 2-3 ಇರ್ಬೋದು ಇದ್ದರೆ. ಅಂಥ ಹೋರಾಟಗಾರರು ಇವತ್ತು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಅಂಥವ್ರನ್ನ ನೋಡಿ ನಾವು ಕಲಿಬೇಕು ಯುವಕರು ಅಂತ ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.